12 ಗಂಟೆ ಕೂತಿದ್ದೀವಿ, 1:15 ಆಯಿತು. ಇಲ್ಲಿಯವರೆಗೆ ಅಧಿಕಾರಿಗಳು ಬಂದಿಲ್ಲ. ಒಂದು ಸ್ವಚ್ಛತೆಯಲ್ಲೇ ಗಬ್ಬು ನಾರ್ತಿದೆ. ಈ ಕೆಟ್ಟ ವಾಸನೆಯಿಂದ ನಾವು ಬದುಕೋ ಬದಲಿ ಕೆಲಸ ಮಾಡಲಿ ಸರ್. ಅಧಿಕಾರಿಗಳು ಶೈಲೇಶ್ ಅವರು ಇದ್ದಾರೆ, ಶೈಲೇಶ್ ಅವರ ಮುಂಭಾಗದಲ್ಲೇ ನಮಗೆ ವಿಷ ಕೊಳ್ಳಿ, ನಾವು ವಿಷ ಕೊಟ್ಟು ಹೋಗ್ಲಿ. ಅನ್ ಬೇಡ, ಸತ್ತೋಗ್ಬಿಡ್ರಿ ನೀವು ಅಂತಾರೆ. ನಮ್ಗೆ ಈ ರೀತಿ ವಾರಕ್ಕೊಂದ್ಸಿ ಸಾಯಿಸೋ ಬದಲಿ ಒಂದೇ ಸತಿ ಸಾಯಿಸೋ ಬನ್ನಿ, ಆಸ್ಪತ್ರೆ ಹೋಗಿ ಸರ್. SN ನಗರ ಭಾಗದ ಎಷ್ಟು ಮಕ್ಕಳು ಅಡ್ಮಿಟ್ ಆಗಿದ್ದಾರೆ ನೋಡಿ ಸರ್. ಧಿಕ್ಕಾರ ಧಿಕ್ಕಾರ ನಗರಸಭೆ ಅಧಿಕಾರಿಗಳಿಗೆ, ಧಿಕ್ಕಾರ 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 ನಗರಸಭೆ ಅಧಿಕಾರಿಗಳಿಗೆ, ಧಿಕ್ಕಾರ ಧಿಕ್ಕಾರ ನಗರಸಭೆ ಅಧಿಕಾರಿಗಳಿಗೆ, ಧಿಕ್ಕಾರ 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 ನಗರಸಭೆ ಅಧಿಕಾರಿಗಳಿಗೆ, ಧಿಕ್ಕಾರ. ಈಗ 31ನೇ ವಾರ್ಡು ಸಾಗರ ನಗರಸಭೆಯ ಕೊನೆಯ ವಾರ್ಡು. ವರ್ಧಾ ಕಾಲೋನಿ ಕೂಡ ನಮ್ಮ ವಾರ್ಡಿಗೆ ಸೇರ್ಪಡಾಗಿದೆ. ದೊಡ್ಡ ವಾರ್ಡ್ ಅಂತ ಹೇಳಿ ಒಂದು ಹೆಸರಿದೆ. ಈ ವಾರ್ಡಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ವಾರ್ಡಿಗೆ ಅಷ್ಟೇ, ಅಲ್ಲಿ ಸ್ವಚ್ಛತೆ ಯಾವುದೂ ಇಲ್ಲ ಸರ್. ಹೇಳ್ತಾರೆ ಸ್ವಚ್ಛತೆ ಮಾಡಿದೀವಿ ಅಂತೆಲ್ಲ ಅವ್ರದ್ದು ಯಾವುದೋ ಒಂದು ಗ್ರೂಪ್ ಮಾಡ್ಕೊಂಡಿದ್ರಂತೆ, ಸ್ವಚ್ಛತೆ ಅಭಿಯಾನ ಏನೋ ಇದೆ ಅಂತ ಇದರಲ್ಲಿ ಮಾಡ್ಕೊಂಡಿದ್ದಾರೆ. ಫೋಟೋ 2-3 ಫೋಟೋ ಹಾಕೊತಿದ್ದಾರೆ. ನೀವು ಬರ್ತವಾಗ ನೋಡಿರ್ಬೋದು ಈ ರಸ್ತೆಯಲ್ಲಿ ಯಾವ ರೀತಿ ಕಸ ಬಿದ್ದಿದೆ ಅಂತ ಹೇಳಿ. ಮತ್ತು ಇನ್ನು ಒಳಗಡೆನೂ ಕೂಡ ಚರಂಡಿಗಳಲ್ಲಿ ಹುಳ ಎಲ್ಲ ಮನೆ ಒಳಗೆ ಬರ್ತಿದೆ. ಇದೇ ಲೈನಲ್ಲಿ ಸೈಡಲ್ಲಿ ಹೋದರೆ ಅಲ್ಲಿ ಮನೆಗಳಲ್ಲಿ ಹುಳ ಒಳಗೆ ಹೋಗ್ತಿದೆ. ನಾವು ಹೇಳ್ತಾ ಇರೋದು, ನಾವು ಪ್ರೊಟೆಸ್ಟ್ ಮಾಡ್ತಿದ್ವಲ್ಲ, ಅವ್ರಿಗೆ ಹೇಳಿ ಸಾಕಾಯ್ತು. ಗಂಟೆ ಕೂತಿದ್ದೀವಿ. ಇಲ್ಲಿಯವರೆಗೆ 30ನೇ ವಾರ್ಡ್ ಇದು. ಇಲ್ಲಿಯವರೆಗೆ ನಗರಸಭೆ ಅಧಿಕಾರಿಗಳಾಗಲಿ ನಗರಸಭೆ ಸದಸ್ಯರಾಗಲಿ ಯಾರು ಕೂಡ ಬಂದಿಲ್ಲ. ನಾವು 1 ಗಂಟೆ ಸಮಯ ಕೊಡ್ತೀವಿ, ಸಿಗಂದೂರು ರಸ್ತೆ ಬಂದ್ ಮಾಡ್ತೀವಿ. ಆ ಸಿಗಂದೂರು ರಸ್ತೆಗೆ ಹೋದ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಬರೋ ತನಕನೂ ನಾವು ರಸ್ತೆ ಓಪನ್ ಮಾಡೋಣ, ನಾವು ಎಚ್ಚರಿಕೆ ಕೊಡ್ತೀವಿ. ಮತ್ತು ಸ್ಥಳೀಯ ಸದಸ್ಯರು ವಾರ್ಡಲ್ಲಿ ಇದ್ದಾರಲ್ಲ, ಬರ್ಬೋದು, ಬನ್ರಿ, ಅವ್ರು ಬಂದು ಏನು ಸಮಸ್ಯೆ ಆಗಿದೆ ನಮ್ಮ ಜೊತೆಗೆ ಹೇಳಿ, ನಾವು ಸಪೋರ್ಟ್ ಮಾಡ್ತೀವಿ. ನಾವು ಹೇಳ್ತಾ ಇದ್ದೀವಿ ಎಲ್ಲ ಮಾಡ್ತಿಲ್ಲದೆ ಮೇಡಮ್ ನಾವು ನಿಮ್ಗೆ ಓಟ್ ಹಾಕಿದ್ವಿ, ಕೆಲಸ ಮಾಡ್ಕೊಡಿ ಅಂತೇಳಿ. ದಯವಿಟ್ಟು ಬನ್ನಿ, ನಾವು ನಿಮ್ಮ ಜೊತೆಗೆ ಇದ್ದೀವಿ, ನೀವು ನಮ್ಮ ಜೊತೆಗೆ ಸಹಕರಿಸಿ, ನಾವು ನಿಮ್ಗೆ ಸಾಥ್ ಕೊಡ್ತೀವಿ. ನೀವೇ ಬಂದಿಲ್ಲ ಅಂತೇಳಿ, ನಮ್ಮ ಪ್ರೊಟೆಸ್ಟಿಗೆ ನಮ್ಮ ಸಹಕಾರಿಗೆ ನೀವು ಬಂದಿಲ್ಲ ಅಂತ ಹೇಳಿದರೆ ನಾವು ಯಾವ ರೀತಿ ನಿಮಗೆ ನಾವು ಸಪೋರ್ಟ್ ಮಾಡಬೇಕು? 22ನೇ ತಾರೀಕು ಕೊನೆಯ ದಿನ ಅವ್ರದ್ದು. ಇದೇ ತಿಂಗಳು 22ನೇ ತಾರೀಕಿಗೆ 5 ವರ್ಷ ಆಗ್ತಾ ಬಂದ್ಬಿಡ್ತು. ಆ 5 ವರ್ಷದಲ್ಲಿ ನಮ್ಮ ವಾರ್ಡಲ್ಲಿ ಏನೇನು ಕೆಲಸ ಮಾಡಿದ್ದೀರಾ? ಬನ್ನಿ, ನೀವು ನಿಮ್ಮ ಹತ್ರ ಇರುವ ದಾಖಲೆಗಳು ಕೊಡಲಿ. ಆ ಪಾರ್ಕ್ ಹೋಗಿ ಮಶಾಣ ಆಗಿತ್ತು, ಕೊಡಿ, ಕೊಡಿ. MLA ಸಾಹೇಬ್ರೆ ಕೂಡ ಒಂದ್ಸತಿ ಬಂದಾಗ ಈ ರಸ್ತೆ ನೋಡಿ ಅಧಿಕಾರಿಗಳಿಗೆ ಜೋರು ಮಾಡಿದ್ದಾರೆ, ತಕ್ಷಣ ಕ್ಲಿಯರ್ ಮಾಡಿದ್ದಾರೆ. ಅವಾಗ 1-2 ದಿನ ಬಂದರು, ಒಂದು JCB ಹೊಡೆದ್ರು, ಹೋದ್ರು. ಒಂದು 50 ರೂಪಾಯಿ ಒಂದು CC ಕ್ಯಾಮ್ರಾ ತಂದಿದ್ದಾರೆ, CC ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ಇದರಲ್ಲಿ ವಿಡಿಯೋನೂ ಬರಲ್ಲ, ಫೋಟೋನೂ ಬರಲ್ಲ. ಇದರಲ್ಲಿ ಕ್ಯಾಮ್ರಾ ಇದೆ, ಎಚ್ಚರಿಗೆ. ಅದೇ ನನ್ನ ಕ್ಯಾಮ್ರಾ ಫೋಟೋ ಹೊಡೆಯಲ್ಲ, ಆ ರೀತಿ ಆಗಿದೆ. ದಯವಿಟ್ಟು ನಾವು ಹೇಳ್ತಾ ಇರೋದು, ಅಧಿಕಾರಿಗಳು 1 ಗಂಟೆ, ಈಗ 12:56 ಆಗಿದೆ, ಕೇವಲ 6 ನಿಮಿಷ ಉಳಿದಿದೆ. ದಯವಿಟ್ಟು ನಗರಸಭಾ ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದಿಲ್ಲ ಅಂತ ಹೇಳಿದರೆ ನಾವು ಸಿಗಂದೂರು ರಸ್ತೆ ಬಂದ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ನಮ್ಮ ಸಾಗರ ಅಧಿಕಾರಿಗಳು ಬೇಡ, ಜಿಲ್ಲಾಧಿಕಾರಿಗಳು ಬರೋ ತನಕ ನಮ್ಮ ಹೋರಾಟನ ಮುಂದುವರಿಸ್ತೀವಿ. ಸರ್, ಇವತ್ತಿಂದೊಂದು ಪ್ರತಿಭಟನೆ, ಸ್ವಚ್ಛತೆ ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಎಲ್ಲ ನಾಗರಿಕರು ಒಂದು ಹೊಂದ್ಕೊಂಡಿರುವಂತಹ ಪ್ರತಿಭಟನೆ ಏನಂತ ಹೇಳಿದರೆ, ಸ್ವಚ್ಛತೆಯೇ ಕಾಣದಿರುವಂತಹ ನಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಒಂದು ರೋಡ್ ಬರುತ್ತೆ, SN ನಗರ 5ನೇ ಕ್ರಾಸ್ ಅಂತೇಳಿ ಬೋರ್ಡ್ ಕೂಡ ಹಾಕಿದ್ದಾರೆ. ಸೊ ನಗರಸಭೆಯವರು ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ ಇದು ಎಳ್ಳಾರಿ ರಸ್ತೆ, ಇದು SN ನಗರ ಭಾಗ ರಸ್ತೆ ಅಂತ. ಸೊ ಹಾಗಾದರೆ SN ನಗರ ಬೋರ್ಡ್ ಅಂತ ಹೇಳಿ ಒಂದು 5ನೇ ಕ್ರಾಸಿಗೆ ಸ್ಟಾರ್ಟಿಂಗಲ್ಲೇ ಬರ್ತಾ ಇರಬೇಕಾದ್ರೆ ಒಂದು SN ನಗರ 5ನೇ ತಿರುವಂತ ಬೋರ್ಡ್ ಹಾಕ್ತಾರೆ. ಆ ಬೋರ್ಡ್ ಯಾಕೆ ಹಾಕಿದ್ದಾರೆ ಅಂತ ಇನ್ನೂವರೆಗೆ ಅರ್ಥ ಆಗಿಲ್ಲ. ಮತ್ತು ಇಲ್ಲಿ ಬೀದಿ ದೀಪಗಳು ಕೂಡ ಇಲ್ಲ. ರಾತ್ರಿ ಇರಬೇಕಾದ್ರೆ ಹೆಣ್ಮಕ್ಳು ಓಡಾಡೋದಾಗಲಿ ಅಥವಾ ಬೇರೆಯವರೇ ಬರೋದಾಗಲಿ ಸಮಸ್ಯೆಗಳಾಗುತ್ತೆ. ಹಾಗೆ ಪ್ರತಿ ಬಾರಿಯೂ ಬಂದಾಗ ಕಸದ ರಾಶಿ ಇದ್ದಿರುತ್ತೆ. ಹಾಗಂತ ಹೇಳಿ ಬರೀ ಈ ಏರಿಯಾದವರಲ್ಲ, ಯಾವುದೋ ಏರಿಯಾಗಳಿಂದ ಬಂದು ತಡೆಯೋಕ್ಕಾಗೋಷ್ಟು ನಾವು ತಡಿಬಹುದು. ಆದರೆ ಪ್ರತಿ ಸಮಯದಲ್ಲಿ ನಾವು ತಡಿಬೇಕಂತ ಹೇಳಿದ್ರೆ ಅದಕ್ಕೆ ಆದಂಥ ನಾವು ಕೆಲಸಗಳಿಗಿಲ್ಲ ಇಲ್ಲಿ. ಹಾಗೆ ನಗರಸಭೆಯವರ ಒಂದು ಕ್ಯಾಮ್ರಾವನ್ನು ಫಿಟ್ ಮಾಡೋದಿದೆ ಸರ್, ನೋಡೋಕ್ಕೆ ಮಾತ್ರ ಕ್ಯಾಮ್ರಾ ಅದು.
ಕ್ಯಾಮ್ರಾ ಮಾತ್ರ ನೋಡೋಕ್ಕಲ್ಲ ನೋಡೋ ಕ್ಯಾಮ್ರಾ ಥರ ಆದರೆ ಕ್ಯಾಮ್ರಾನೇ, ಆದರೆ ಇನ್ನೂವರೆಗೂ ಅದರಲ್ಲಿ ಯಾವ್ದು ರೆಕಾರ್ಡಿಂಗ್ ಆಗಿದೆಯೋ ಇಲ್ಲೋ ಅಂತೇಳಿ ಇನ್ನೂವರೆಗೂ ನಮಗೆ ಗೊತ್ತಿಲ್ಲ. ಹಾಗೆ ಇಲ್ಲಿ ಸ್ವಚ್ಛತೆಯ ಬಗ್ಗೆನೂ ಕೂಡ ಈಗ ನಾಗರಿಕರಿಗೆ ಒಂದಿದೆ ಸರ್. ಒಂದು ತಿಂಗಳಿಗಾದರೆ ಒಂದು ಸಲ ಸ್ವಚ್ಛತೆ ಕಾಣಿದ್ರೆ ಓಕೆ ಅನ್ಬೋದು, ಆದರೆ 1.5 ತಿಂಗಳು 2 ತಿಂಗಳ ತನಕ ಸ್ವಚ್ಛತೆ ಆಗೋದಿಲ್ಲ. 2.5-3 ತಿಂಗಳ ತನಕ ಆಗಲ್ಲ. ಕೆಲವು ಅಧಿಕಾರಿಗಳು ಬರ್ತಾರೆ, ಪಾಪ ಸ್ಪಂದಿಸ್ತಾರೆ, ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರಿಗೇನು ಹೇಳಿರ್ತಾರೆ ಅದನ್ನು ಸ್ಪಂದಿಸಿ ಮಾಡ್ತಾರೆ. ಹಾಗೆ ಈ ಏರಿಯಾದಲ್ಲೂ ಕೂಡ ಇದೆ ಅಲ್ಲ ಸಮಸ್ಯೆಗಳಾಗಿರೋದಂತ ಏನಂತ ಹೇಳಿದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಸ್ವಚ್ಛತೆ ಆಗ್ತಾ ಇಲ್ಲ. ರಾಶಿ ಕಸಗಳು ಇಲ್ಲೇ ಮಾತಾಡಲ್ಲ ಸರ್. ನಮ್ಮ ವಾರ್ಡು 0 ಬ್ಯಾಲೆನ್ಸ್ ಆಗಿದೆ ಸರ್. ಅಲ್ಲಿ ಒಂದಲ್ಲ ಸ್ವಚ್ಛತೆ ಒಂದು ಸಮಸ್ಯೆ ಅಲ್ಲ, ಅನೇಕ ಸಮಸ್ಯೆಗಳಿದೆ. ಆ ಸಮಸ್ಯೆಗಳೆಲ್ಲ ಕೂಡ ನಾಗರಿಕರು ಅಧಿಕಾರಿಗಳು ಹೇಳ್ತಾರೆ, ಅಧ್ಯಕ್ಷರು ಹೇಳ್ತಾರೆ. ಅಧ್ಯಕ್ಷರು ಈ ಸ್ಥಳಕ್ಕೆ ಬರಲೇಬೇಕು ಸರ್. ಈ ಸಮಸ್ಯೆಗೆ ನಾವು ಶಾಸಕರು ಕೂಡ ಮನವಿ ಮಾಡಿದ್ವಿ. ಸೊ ಆ ಟೈಮಲ್ಲಿ ಸಂದರ್ಭದಲ್ಲಿ ಶಾಸಕರು ಕೂಡ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ಅನ್ನು ನೀಡಿದ್ರು. ಅದು ಏನಿದೆ ಬಗೆಹರಿಸ್ಕೊಡಿ ಅಂತ ಸರ್. ಒಂದು ದಿವಸ ಬಂದರು, ಪಾಪ ಶಾಸಕರು ಹೇಳಿದಾರೆ ಅಂತ ಹೇಳಿ ಬಂದರು. 1-2 ದಿವಸ JCB ಹೊಡೆದಿದ್ದಾರೆ ಅಷ್ಟೇ. ಆ JCB ಒಂದು ಹೊಡೆದು ಹೋಗೋದು ಮತ್ತು ಅಲ್ಲೇ ಮುಚ್ಚೋಗೋದು, ಮತ್ತು ಬೇರೆ ಯಾವುದೂ ಇಲ್ಲ. ಒಂದು ಮಣ್ಣು ಯಾರು ಹಾಕಿದಂತೇಳಿ ಒಂದು ಲೋಡ್ ಮಣ್ಣು ತೊಗೊಂಡು ಹೋಗಿದ್ದಾರೆ. ಅದು ಬಿಟ್ಟು ಇನ್ನೂವರೆಗೆ ಯಾವುದೂ ಆಗಿಲ್ಲ. ಆ ಕಸವನ್ನು ತಗೊಳ್ಳೋದು, ಆ ಮೇಲ್ಮೇಲಿನ ಕಸ ಒಂದು ಗಾಡಿ ಲೋಡ್ ಮಾಡ್ಕೊತಾರೆ, ಬಾಕಿದೆಲ್ಲ ಅಲ್ಲೇ ದಬ್ಬು ಹೋಗ್ತಾರೆ. ಗೌರ್ಮೆಂಟ್ ಬೋರ್ಡಿಗೆ ನಾವು ಆ ರೀತಿ ಸಮಸ್ಯೆ. ಮತ್ತು ಬಾವಿಗಳಿದೆ, ಬಾವಿಗಳಲ್ಲೂ ಕೂಡ ಒಂದು ಕಿಸಿಯಕ್ಕಾಗಿದೆ ಆ ಬಾವಿಗಳು, ಅದು ಕೂಡ ಸಮಸ್ಯೆ. ಕುಡಿಯೋ ನೀರಿಗೆ ಜನ ಪರದಾಡ್ತಾ ಇರಬೇಕಾದ್ರೆ ಈಗ 8 ದಿವಸ 9 ದಿವಸ ಒಂದೊಂದು ಮನೆಗೆ ಬರ್ತದೆ. ಆ ಲೈನ್ಗಳಿಗೂ ಕಳಿಸ್ತಾರೆ ಆ ವಾಟರ್ ಸಪ್ಲೈಯರಿಗೆ, ಅವರಿಗೆ ವಾಲ್ ಯಾವುದಂತ ಗೊತ್ತಿರಲ್ಲ. ಕಂದಾಯ ಕಟ್ತಾ ಇಲ್ಲ ಇಲ್ಲಿ, ಕಂದಾಯ ಕಟ್ತಾರೆ, ಎಲ್ಲದೂ ಬೇಕು. ಒಂದೇ ಆ ಜನರದ್ದೇ ಸಮಸ್ಯೆ ಅಂತ ಹೇಳ್ತಾರೆ, ನಗರಸಭೆ ಸಮಸ್ಯೆ ಅಂತ ಇನ್ನೂವರೆಗೆ ಹೇಳಿಲ್ಲ. ರಾಜೇಶ್ ಸಾರಿಗೆ ನೀರಿದೆ ನೋಡ್ರಿ ಇಲ್ಲಿ ಮನೆ ಒಳಗೆ. ಬೆಕ್ಕು ಬಿದ್ರೂ ಎಷ್ಟು ಸಲ ಹೋಗಿ ಹೇಳಿದ್ರೂ ಯಾರು ಬರ್ತಾ ಇಲ್ಲ ಸರ್. ಅದು ಸ್ವಲ್ಪ ನೋಡ್ರಿ ನೀವು ಬಂದು ಬಾವಿ, ಅದು ಮನೆ ಒಳಗೆ ಬಂದು ನೋಡ್ರಿ, ಎಲ್ಲ ಬ್ಯಾರಲ್ ಒಳಗೆ ನೀರಿದೆ ನೋಡ್ಕೊಂಡು ಸ್ವಲ್ಪ ಇದೆ. ಬೆಳಿಗ್ಗೆ ಬಿಡ್ತಾನೆ 1 ಬಾರಿ ನೀರು ಬರುತ್ತೆ, ಬಂದಾಗುತ್ತೆ. ಅರ್ಧ ಗಂಟೆ ನೀವು ಕಂದಾಯ ಕಟ್ತಾ ಇಲ್ವಾ ನಗರಸಭೆಗೆ? ಚರಂಡಿ ಹುಳ ಎಲ್ಲ ಮನೆ ಒಳಗೆ ಬರ್ತಾ ಇದೆ. ಹುಳ ಬರ್ತಾ ಇದೆ. ಎಷ್ಟು ಅಲ್ಲಿ ಬಂದಿರಲ್ಲ ಶೈಲೇಶ್ವರ್, ಬಂದಿರಲ್ಲ ಶೈಲೇಶ್ವರ್ ಎದುರುಗಡೆ ಅಲ್ಲಿ ಒಂದ್ಸತಿ ವಿಚಾರ ಮಾಡಿದ್ದು ಸ್ವಚ್ಛತೆ ಮಾಡಪ್ಪ ಇದು ಅಂತ ಹೇಳಿ ಮಾಡ್ಕೊಂತ ಹೇಳಿದ್ರು. ಒಂದು ಮಾಡಿ ಹೋದ್ರು. ಯಾವ ಬಿಲ್ಡಿಂಗ್ ಎದುರುಗಡೆ ಇದು ನಗರಸಭೆ ಜಾಗ, ಇಲ್ಲಿ ಕಸ ಹಾಕ್ಬಾರ್ದು ಅಂತ ಹೇಳಿ ಬೋರ್ಡ್ ಹಾಕ್ತಾರಲ್ಲ, ಅಲ್ಲೇ ಹಾಕಲ್ಲ ಬೋರ್ಡು. ರೋಡ್ ಕ್ಲೋಸ್ ಆಗಿದೆ. ಬೇರೆ ಅಧಿಕಾರಿಗಳಿದಾರಲ್ಲ, ಸಂಬಂಧಪಟ್ಟ ಅಧಿಕಾರಿ ಈ ಸ್ಥಳಕ್ಕೆ ಬರಲೇಬೇಕು. ಮತ್ತೆ ಈ CC ಕ್ಯಾಮ್ರಾ ಏನು ಟೆಂಡರ್ ತಗೊಂಡ್ರಲ್ಲ, ಇದು ಹಾಕ್ಸಿದ್ರಲ್ಲ, ಇದು ನಮ್ಮ ವಿವರಣೆ ಕೊಟ್ಟೋಗ್ಬೇಕು. ಎಷ್ಟಿಗಾಗಿದೆ ಏನಾಗಿದೆ ಅಂತೇಳಿ ನಾವು ಇದು ಮಾಡಿ ಹೋಗಿ ತಾಳ್ಮೆ ಬೆಂಬಲ ಕೊಡೋಕೆ ನಮ್ಗೆ ಅವ್ರಿಗೆ ನಾವು ಸ್ವಾಗತ ಮಾಡ್ತೀವಿ. ನಾನು ಹೇಳ್ದೆ ಅವ್ರಿಗೂ ಕೂಡ ನಾನು ಪ್ರಶ್ನೆ ಮಾಡ್ತೀನಿ, ಏನೇನು ಕೆಲಸ ಮಾಡಿದ್ದೀರಾ ತೋರಿಸ್ಕೊಡಿ. ಇರೋದೇ 22 ಕೊನೆ ದಿನ, 5 ವರ್ಷದಲ್ಲಿ ನಮ್ಮ ವಾರ್ಡಲ್ಲಿ ಏನೇನು ಕೆಲಸ ಆಗಿದೆ ನಾವು ಮಾಡಿದ್ದೀವಿ, ನಾವು ಹೇಳಿದ್ವಿ. ನಾವು ಕಮಿಷನರಿಗೆ ಹೇಳಿದ್ವಲ್ಲ, ಮಾಡಿಕೊಡಿ, ತೋರಿಸಿ, ಬನ್ನಿ. ನಿಮ್ಗೆ ಯಾರು ಅಧಿಕಾರಿಗಳು ನಿಮ್ಗೆ ತೊಂದರೆ ಕೊಡ್ತಾರೆ, ಸರಿಯಾಗಿ ಕೆಲಸ ಮಾಡ್ತೀವಿ, ನಾವಿದ್ದೀವಿ ನಿಮ್ಮ ಜೊತೆಗೆ, ನಾವು ಬರ್ತೀವಿ ನಿಮ್ಮ ಜೊತೆಗೆ. ಶಬೀನಾ ತನ್ವೀರ್ ಅವರು ಕೂಡ ಆಗಮಿಸಿದ್ದಾರೆ. ಈಗ ಕೆಲವ್ರದ್ದು ಆರೋಪ ಏನಿದೆ ಅಂತೇಳಿ ಸದಸ್ಯರು ಸ್ಪಂದಿಸ್ತಾ ಇಲ್ಲ, ಸದಸ್ಯರು ಯಾವುದೇ ರೀತಿ ಕಾಳಜಿ ತಗೊಳ್ತಾ ಇಲ್ಲ ಅಂತ ಸಾರ್ವಜನಿಕರ ಮಾತಿದೆ. ಸೊ ಅದ್ರ ಬಗ್ಗೆ ಸದಸ್ಯರು ಉತ್ತರ ಕೊಡಬೇಕಂತ ನಂಬಿಕೆ. ಈಗ ಮುಖ್ಯವಾಗಿ ಈ ಪ್ರಶ್ನೆಗಿದೆ. ಮೊದಲದಾಗಿ ಸಾರ್ವಜನಿಕ ಹತ್ರ ನೀವು ಒಂದು ಕಮೆಂಟ್ ಮಾಡಿ, ಸದಸ್ಯರ ಬಗ್ಗೆ ಅಭಿಪ್ರಾಯ ತಗೊಂಡ ನಂತರ ಈ ಅವರ ಪ್ರಶ್ನೆಗಳಿಗೆ ಅವ್ರ ಹತ್ರ ಉತ್ತರ ತಗೊಳ್ಳಿ. ಮೊದಲು ಸಾರ್ವಜನಿಕರ ಪ್ರಶ್ನೆ ತಗೊಳ್ಳಿ, ಸದಸ್ಯರ ಅಭಿಪ್ರಾಯ ತಗೊಳ್ಳಿ. ನೋಡಿ ಸರ್, ನಾನು ನಗರಸಭೆ ಸದಸ್ಯ, ನಿಮಗೆಲ್ಲ ಗೊತ್ತಿರೋದೆ. ನಾನು ಫಸ್ಟು ಇದು ಮಾಡೋದು, ಮೀಟಿಂಗ್ನಲ್ಲಿ ಹೋಗೋದು, ಫಸ್ಟ್ ಹೇಳೋದು ಸ್ವಚ್ಛತೆ ಬಗ್ಗೆನೇ ಮಾತಾಡೋದು. ನೀವು ಕಮಿಷನರ್ ಹತ್ರ ಹೇಳಿ, ನೀವು ಕೇಳಿ, MLA ಹತ್ರ ಹೋದರೆ ನಮಗೆ ಕೆಲಸ ಮಾಡಿಕೊಡ್ತಾರೆ. ಕಮಿಷನರ್ ನನಗೆ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮದನ್ ನೋಡೋದೇ ಇಲ್ಲ. ಮದನ್ ಎಷ್ಟು ಸತಿ ಹೇಳಿದ್ರು ನಾವು ಫಸ್ಟ್ ಕೊಡೋದೇ ಸ್ವಚ್ಛತೆ ಬಗ್ಗೆ. ಯಾಕಂದರೆ ಜನ ಕೇಳೋದು ಸ್ವಚ್ಛತೆ, ನೀರು ಮತ್ತು ಲೈಟ್, 3 ಕಡೆದು ಜಾಸ್ತಿ ಕೇಳಬೇಕಂದ್ರೆ. ಸ್ವಚ್ಛತೆ ಇಲ್ಲ ಅಂದರೆ ಎಂಥ ಮಾಡೋದು?
ನೀವು ಎಷ್ಟು ಬಾರಿ ಅವರಿಗೆ ಅಪ್ರೋಚ್ ಮಾಡಿದ್ರಿ ಈ ಸ್ವಚ್ಛತೆ ಬಗ್ಗೆ? ಸರ್ ಪ್ರತಿ ಮೀಟಿಂಗ್ ನಲ್ಲಿ ನಾನು ಕೊಡೋದು ಸ್ವಚ್ಛತೆ ಫಸ್ಟ್. ನೀವು ರೈಟಿಂಗ್ ಅಲ್ಲಿ ಏನಾದ್ರು ಕೊಟ್ಟಿದ್ದೀರಾ? ರೈಟಿಂಗ್ ಪ್ರತಿ ಸತಿ ಅಲ್ಲ, ರೈಟಿಂಗ್ ಮೌಖಿಕವಾಗ ಮೀಟಿಂಗು ಒಂದಾಯ್ತು, ನೀವು ಮೌಖಿಕವಾಗಿ ಲಿಖಿತವಾಗಿ ಎಷ್ಟು ಬಾರಿ ಕೊಟ್ಟಿದ್ದೀರಿ? ಹೋಗ್ತೀವಿ ಸರ್. ನಮಗೆ ಯಾವುದೇ ಪ್ರಾಬ್ಲಮ್ ನಂಗೆ ಗೊತ್ತಾಗುತ್ತೆ ಇಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಅಂತ ನಾವು ಅವತ್ತೇ ತಕ್ಷಣ ನಾವು ಭೇಟಿ ಮಾಡಿ ಇಲ್ಲೇ ಇದ್ದಾರೆ ಸೈಲೆಂಟ್. ಆಗಲ್ಲ ನಿಮ್ಮ 5 ವರ್ಷದ ಅವಧಿನಲ್ಲಿ ಈ ಸ್ವಚ್ಛತೆ ಇದ್ರ ಬಗ್ಗೆ ಅವರು ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ನೀವು ಇಲ್ಲಿ ಸಾರ್ವಜನಿಕರು, ನೀವು ರೈಟಿಂಗಲ್ಲಿ ಮತ್ತು ಮೌಖಿಕ ಅಂತಂದರೆ ಬಾಯಿ ಮಾತಿನಲ್ಲಿ ಹೇಳಿದ್ದು, ಮೌಖಿಕ ಅಂದರೆ ಬಾಯಿ ಮಾತಲ್ಲಿ ಹೇಳಿದ್ದು ಅಧಿಕಾರಿಗಳಿಗೆ, ಅಥವಾ ರೈಟಿಂಗ್ ಕೊಟ್ಟಿದ್ದೀರೋ ಒಬ್ಬರು ನಗರಸಭಾ ಸದಸ್ಯರಾಗಿ? ನಿಮ್ಮ ಲೆಟ್ರೆಡ್ಡಲ್ಲಿ ಕೊಟ್ಟಿದ್ದೀರೋ? ಎಷ್ಟು ಸರಿ ಹೇಳಿದ್ದೀವಿ ಸರ್. ಪ್ರತಿ ನಾನು ಹೋಗಲ್ಲ ಸರ್, ಬಟ್ ನಾನು ಯಾವತ್ತು ಅಲ್ಲಿ ಪೇಟೆ ಕಡೆ ಹೋದರೆ ನಾವು ನಗರಸಭೆಗೆ ಹೋಗಿ ಮಾತಾಡಿ ಬರೋದು. ಸಾರ್ವಜನಿಕರ ಆರೋಪ ಏನು ಅಂತಂದರೆ ಮೇಯ್ನ್ ಏನಪ್ಪ ಅಂದ್ರೆ ನಗರಸಭಾ ಸದಸ್ಯರು ಇಲ್ಲಿ ಕಾರ್ಯವೈಖರಿ ವೈಫಲ್ಯ ಅಂತ ಹೇಳ್ತಿದ್ದಾರೆ. ನಿಮ್ಮ ಕೆಲಸನೇ ಇಲ್ಲಿ ಆಗ್ತಾ ಇಲ್ಲ ಅನ್ನೋದು ಅವ್ರದ್ದು ಅಂದರೆ ಹೌದು ಸರ್, ಹೀಗೆಲ್ಲ ಹಿಂಗೆ ಹೇಳೋದು ಸರ್. ನಮ್ಮ ಕೆಲಸ ನಾವು ಎಷ್ಟು ಮಾಡಬೇಕು ಅಷ್ಟು ನಾವು ಎಷ್ಟು ಕೊಟ್ಟಿದ್ದೀವಿ. ಹಾಗಾದರೆ ನಗರಸಭಾ ಅಧಿಕಾರಿಗಳು ನಿಮ್ಮ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತ? ಇಲ್ಲ ಸರ್. ಸರ್ ಬೆಲೆ ಕೊಟ್ಟಿಲ್ಲ. ಒಂದು ಏನಾಗಿದೆ ಅಂತ ಹೇಳಿದ್ರೆ ಈ 31ನೇ ವಾರ್ಡಲ್ಲಿ ಮಲತಾಯಿ ಧೋರಣೆನ ಮಾಡ್ತಾ ಇದ್ದಾರೆ. ಸ್ಲಮ್ ಅಂತ ಹೇಳಿ ಕನ್ಸಿಡರ್. ಅಲ್ಲ ಮೇಡಮ್, ನಗರಸಭಾ ಸದಸ್ಯರು ಒಂದು ನಿಮಿಷ ನಗರಸಭಾ ಸದಸ್ಯರ ಪ್ರಶ್ನೆ. ಈಗ ನಿಮ್ಮ ನಗರಸಭಾ ಅಧಿಕಾರಿಗಳು ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಮಾಡಿಲ್ಲ ಸರ್. ಮದನ್ ಸರ್ ಒಂದು ಸತಿ ಬಂದು ನೋಡಿದ್ರೆ ನೋಡಿ ಸರ್, ಹಂಗೆ ಬರ್ತಾರೆ ಹೋಗ್ತಾರೆ. ಏನಾದರೂ ಸೈಲೆಂಟ್ ಇದಾರಲ್ಲ ಇಲ್ಲೇ, ಇವರೇ ಬನ್ನಿ ನಾನು ಅವ್ರ ಜೊತೆ ನಿಂತೀನಿ ಸರ್. ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ನಾನು ಅವ್ರ ಜೊತೆ ನಿಂತು ಕೆಲಸ ಮಾಡಿ ಹೋಗ್ತೀನಿ ಸರ್ ಕ್ಲೀನಿಂಗ್ ಬಗ್ಗೆ. ಸರ್, ಈಗ ಈ ಭಾಗದ ನಗರಸಭಾ ಸದಸ್ಯರು ಶಬೀನಾ ತನ್ವೀರ್ ಅವರು ನಗರಸಭಾ ಅಧಿಕಾರಿಗಳು ನಾವು ಮೌಖಿಕವಾಗಿ ಮತ್ತು ಅವರ ಲೆಟರ್ಡಲ್ಲಿ ಇಟ್ಟು ಹೇಳಿದರೂ ಕೂಡ ಈ ಭಾಗದ ಏನು ಸ್ವಚ್ಛತೆ ಬಗ್ಗೆ ಗಮನ ಹರಿಸಲಿಲ್ಲ ಅಂತ ಅವ್ರು ಹೇಳ್ತಾರೆ. ಸಾರ್ವಜನಿಕರ ಆರೋಪ ಅವ್ರ ಮೇಲಿದೆ, ನಗರಸಭಾ ಸದಸ್ಯರ ಮೇಲೆ. ನಗರಸಭಾ ಸದಸ್ಯರು ನಿಮ್ಮ ಅಧಿಕಾರಿಗಳ ಮೇಲೆ ಆರೋಪಿಸ್ತಿದ್ದಾರೆ. ಇದ್ರ ಬಗ್ಗೆ ತಾವೇನು ಹೇಳಿಕ್ ಬಯಸ್ತೀರಿ? ಸರ್, ಈಗಾಗಲೇ ಇವ್ರದ್ದು ತಮ್ಮ ಹೆಸರು? ಶೈಲೇಶ್ ಅಂತೇಳಿ ಹಿರಿಯ ಆರೋಗ್ಯ ನಿರೀಕ್ಷಕರು ನಗರಸಭೆ ಸಾಗರ. ಈಗಾಗಲೇ ಇಲ್ಲಿ ಸ್ವಚ್ಛತೆಯನ್ನು ನಾವು ಮಾಡಾಗಿದೆ. ಮಾಡಿ ಈಗ ಮುಂದಿನ ವಾರ್ಡಿಗೆ ನಾವು ಹೋಗಿದ್ದೀವಿ, ಆಯಿತಾ. ಇಲ್ಲಿ ಏನು ಈ ಎಲ್ಲಾರಿ ರಸ್ತೆಯಲ್ಲಿ ನಾವು ಇದು ಏನು ಖಾಸಗಿ ವಾಹನದಿಂದ ಇಲ್ಲೇ ಇದ್ದಾರೆ ಯಾರು ರಫೀಕ್ ಅವರೆಲ್ಲ ಇಲ್ಲೇ ಎಷ್ಟು 2-3 ಸಾರಿ ಮಾಡಿ ಅವರೇ ಪಾಪ ಖುದ್ದು ಕಸ ಹಾಕ್ತಿದ್ದ ಜಾಗನ ನಾನು ನೋಡಿ ಯಾರಿಗೆ ಹಾಕಲ್ಲ ಅವ್ರಿಗೆ ವಾರ್ನಿಂಗ್ ಮಾಡ್ತೀನಿ ಅಂತ ಹೇಳಿ ಬಾಡಿಗೆ ವಾಹನದ ಮೂಲಕ ನಾವು ಕಸನ್ನು ತುಂಬಿಸ್ಕೊಂಡು ಹೋಗಿದ್ದರು. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಸಾರ್ವಜನಿಕರು ಯಾರು ಹಾಕ್ತಾರೆ ಅಂತ ಗೊತ್ತಿಲ್ಲ, ಅವ್ರಿಗೂ ಗೊತ್ತಿಲ್ಲಂತೆ. ಇವರು ಇದ್ದಾರೆ, ಸದ್ದಮ್ಮು ನಮ್ಮ ಜೊತೆಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ. ಯಾವುದೇ ಇದ್ದರೂ ಇಲ್ಲಿ ಎಲ್ಲ ಜನರಿಗೂ ಗೊತ್ತಿದೆ. ಸಂಪೂರ್ಣ ನಾವು ಕ್ಲೀನ್ ಮಾಡಿಸ್ಕೊಂಡು ನಾವು ಮುಂದಿನ ಹೋಗಿರೋದು. ಲಾಸ್ಟ್ ಟೈಮ್ ಬಂದಾಗ ಮಾಡಿಸ್ಬೇಕಾದ್ರೆ ಮೇಡಮಿನ ಮನೆಗೆ ಕೂತಿ ನಾವು ಹೋಗಿದ್ದೀವಿ, ಆಯಿತಾ. ಸ್ವಚ್ಛತೆಯಲ್ಲಿ ಇನ್ನೇನಾದ್ರು ಸ್ವಚ್ಛತೆ ಏನಾದ್ರು ಮಾಡಬೇಕು ಅಂದರೆ ಮಾಡಿಕೊಡ್ತೀವಿ. ಹಾಗಲ್ಲ, ಅವ್ರು ಹೇಳ್ತಿರೋದು ಇವತ್ತು ಪ್ರತಿಭಟನೆ ಕೂತಿರೋದು ಉದ್ದೇಶಕ್ಕೆ ನಾವು ಮಾತಾಡ್ತಿರೋದು. ಪ್ರತಿಭಟನೆ ಉದ್ದೇಶ ಏನಿದೆ ಅಂದರೆ ಅವರ ಆಗ್ರಹ, ಒಂದು ನಿಮಿಷ, ಆಗ್ರಹ ಏನಿದೆ? 2 ತಿಂಗಳ ಹಿಂದ್ಗಡೆ ಸ್ವಚ್ಛತೆ ಮಾಡಿ ನೇರವಾಗಿ ಹೇಳ್ತಾ ಇದ್ದೀನಿ. ಶೈಲೇಶ್ ಅವರು ಅವತ್ತು ಇಲ್ಲಿಂದ ಬಂದು ಸ್ವಚ್ಛತೆ ಕ್ಲೀನ್ ಮಾಡಿದ್ರು. ಇದನ್ನ ನಾವು ಏನ್ ಗೊತ್ತಾ, ಮತ್ತೆ ಇಲ್ಲಿ ಸಾರ್ವಜನಿಕರು ತಂದು ಸುರುಕ್ತಾ ಇದ್ದಾರೆ. ಬೇಕಾದ್ರೆ ಕೇಳಿ, ಇಲ್ಲಿದ್ದಾರೆ ಇವರು ಸ್ಥಳೀಯ ನಿವಾಸಿಗಳು, ಇವ್ರಿಗೆ ಗೊತ್ತಿದೆ, ಇವರಿಗೆ ಗೊತ್ತಿದೆ. ಸರ್, ನಿಮಗೆ ಪ್ರೈವೇಟ್ ಗಾಡಿ ಮಾಡ್ಕೊಂಡ್ಬಂದು ಸರ್ ಏನಾಗಿದೆ ಅಂತ ಹೇಳಿದರೆ ಈ ರೋಡಲ್ಲಿ ನಾವು ಏನಾಗಿದೆ ಅಂದರೆ ಹಿಂದೆ ಮಾಡಿಸಿದ್ವಿ ಕ್ಲೀನಿಂಗ್ ಮಾಡಿಸಿ ಪ್ರೈವೇಟು ಗಾಡಿಗಳ ಮೂಲಕ ನಾವು ಈ ಕಸನ ವಿಲೇವಾರಿ ಮಾಡಿದ್ವಿ. ಆವಾಗ ನಾವು ಏನಂತ ಹೇಳಿದ್ವಿ, ಇದೇ ರಫೀಕ್ ಸಾರು ಇದ್ದರು, ಇನ್ನೂ ಯಾರ್ಯಾರೋ ಇದ್ದರು, ನೋಡಿ ಸರ್ ಈ ಥರ ಕಸಗಳು ಸಾರ್ವಜನಿಕರು ತಂದಾಕೋದು ಅವಾಯ್ಡ್ ಆಗೋ ತನಕ ನಾವು ಮತ್ತೆ ಕಸ ತೆಗೆಯಲ್ಲ ಅಂತ ಹೇಳಿದ್ವಿ. ಆಯ್ತು ರೀ, ನಾವು ನೋಡ್ಕೋತೀವಿ, ಈ ಕಸನ ನೀವು ಇದು ಮಾಡಬೇಡಿ ಅಂತ ಅಂದರು. ಹೇಳಿದ್ರೆ ಇಲ್ಲ ಹೇಳಿದರು. ಆಮೇಲೆ ನೀವು ನೋಡಿದರೆ ಸಾರ್ವಜನಿಕರು ತಗೊಬಂದು ಸುರುಕ್ತಾರೆ. ನೋಡಿ ಸರ್, ಬೇಕಾದ್ರೆ ಇವಾಗ ಕ್ಲೀನ್ ಮಾಡಿಸ್ಕೊಟ್ರು, ಇನ್ನು 1 ವಾರದಲ್ಲಿ ಇದೇ ಪರಿಸ್ಥಿತಿನೇ ಇಲ್ಲಿ. ಅಲ್ಲ, ನಗರಸಭಾ ಸದಸ್ಯರು ಸಾರ್ವಜನಿಕರು ನಗರಸಭಾ ಸದಸ್ಯರನ್ನ ಆರೋಪ ಮಾಡ್ತಿದ್ದಾರೆ, ಅಲ್ಲ ಅವರ ಕಾರ್ಯವೈಖರಿ ಸರಿ ಇಲ್ಲ ಅಂತ. ನಗರಸಭಾ ಸದಸ್ಯರು ನೀವು ನಗರಸಭೆ ಅಧಿಕಾರಿಗಳ ಮೇಲೆ ಹಾಕ್ತಿದ್ದಾರೆ ಅಂತ ಹೇಳ್ತಿರೋದು, ಅದ್ರ ಬಗ್ಗೆ ನಾವು ವಾರ್ಡ್ ಸ್ವಚ್ಛತೆಯನ್ನ ಈಗಾಗಲೇ ಮಾಡಿಸ್ಕೊಟ್ಟಿದ್ದೀವಿ. ಯಾಕಂದ್ರೆ ಅವ್ರ ಗಮನಕ್ಕೆ ತನಕ ಮಾಡಿಸ್ಕೊಟ್ಟಿದ್ವಿ. ಅವರು ನಮ್ಮ ಹತ್ರ ಮೇಡಮ್ ಇದ್ರ ಬಗ್ಗೆ ಏನು ಹೇಳ್ತಿರ್ತಾವೆ?
ಮಾಡಿದ್ದಾರೆ ಸರ್ 2 months ಆಗಸ್ಟ್ನಲ್ಲಿ ಏನೋ ಮಾಡಿಸಿರೋದಲ್ಲ, ಆಗಸ್ಟ್ನಲ್ಲಿ ಮಾಡಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಈಗ ಇದು ಅರ್ಧ ಬಿಟ್ಟು ಹೋಗಿದ್ರು. ಯಾಕಂದ್ರೆ ಇಲ್ಲಿಗೆ ನಾವು ಇಡೀ ವಾರ್ಡ್ ಬರೋದ್ರೊಳಗೆ ಇಲ್ಲಿಗೆ ಒಂದು 15 ದಿವಸ ತಗೊಂಡಿದ್ದೀವಿ. ಮತ್ತೆ ನಾವು ನೆಕ್ಸ್ಟ್ ವಾರ್ಡಿಗೆ ಹೋಗ್ಬೇಕಾಗಿದೆ. CC ಕ್ಯಾಮ್ರಾದ ಬಗ್ಗೆ ಅದು ನನಗೆ ನೀವು ಹಾಕ್ಸಿದವರಿಗೆ ಕೇಳಿದ್ರೆ ಅದು ನಾನು ಲಾಸ್ಟ್ ಟೈಮ್ ವಿಚಾರ ಮಾಡಿದ್ದೀನಿ ಸರ್. ವಿಷಯ ಕೇಳಿ ಸರ್, ನಾವು ನೆಕ್ಸ್ಟ್ ಟೈಮು ಬಂದಾಗ ಇದೇ ತಗೋಬೇಕು ಅಂತ ನಾವು ಮಾಡ್ಕೊಂಡಿರೋದು. ಯಾಕಂದ್ರೆ ನಾವು ಆಲ್ರೆಡಿ ಅಲ್ಲಿಂದ ನಾವು ಕ್ಲೀನ್ ಮಾಡ್ತೀವಿ. ಯಾಕಂದ್ರೆ ಇವ್ರ ವಾರ್ಡ್ ದೊಡ್ಡದಿದೆ. ಈಗ ಪ್ರತಿಭಟನೆಕಾರರು ಈಗ ಪ್ರತಿಭಟನೆ ಬಿಸಿಲಲ್ಲಿ ಕೂತಿದ್ದಾರೆ. ಅವರ ಆಗ್ರಹ ಏನಿದೆ, ಇಲ್ಲಿ ಕಸ ಕ್ಲೀನ್ ಸರ್ ಆಗ್ಬೇಕು. ಹೌದು ಸರ್, ನಾವು ಈಗ ಇದ್ರ ಬಗ್ಗೆ ಈಗ ಮಾಡ್ಲಿಲ್ಲ, ಒಂದ್ ನಿಮಿಷ ಮಾಡ್ಲಿಲ್ಲ ಅಂದ್ರೆ ಅವ್ರು ಸಿಗಂದೂರು ರಸ್ತೆಗೆ ಹೋಗಿ ಅಲ್ಲಿ ತಡೆ ಮಾಡಿ ಅದನ್ನ ಮಾಡಿಸ್ಕೊಳ್ಳೋ ಜವಾಬ್ದಾರಿ ತಗೋತೀವಿ ನಾವು, ತಗೊಳಲ್ಲ ಅಂತ ಹೇಳಿಲ್ಲ. ಮತ್ತೆ ಪುನಃ ಈಗ ಆಗಲ್ಲ ಅನ್ನೋದು ಏನಿದೆ ಸರ್. ಆರೋಗ್ಯ ನಿರೀಕ್ಷಕರು ಶೈಲೇಶ್ ರವರು ಏನು ಹೇಳ್ತಾರಂದ್ರೆ ಕ್ಲೀನ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಪ್ರತಿಭಟನೆ ಪ್ರತಿ ಮುಂದುವರೆದ ಈಗ ಭಾಗ ಏನು ನಿಮ್ಮ ಇಂಟೆನ್ಷನ್? ಅಲ್ಲ ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತೇಳಿ ಪ್ರತಿ ಸತಿ ಹೇಳ್ತಾರೆ. ಒಂದು JCB ತರ್ತಾರೆ, ಒಂದು ಖಾಸಗಿ ವಾಹನ ತರ್ತಾರೆ, ಕಸ ತುಂಬ್ಕೊಂಡು ಹೋಗ್ತಾರೆ, ಹಾಕ್ತಾರೆ. ಪ್ರತಿಭಟನೆ ಅಂತ್ಯ ಮಾಡ್ತೀರಾ? ಅಂತ್ಯ ಮಾಡಲ್ಲ ಸರ್. ನಮಗೆ ಸ್ವಚ್ಛತೆ ಬೇಕು, ಮತ್ತು ಅಲ್ಲೊಂದು ಬೋರ್ಡ್ ಬಿಡಬೇಕು. ಅಲ್ಲಿ ಸ್ವಚ್ಛತೆ ಒಂದು ಬೋರ್ಡ್ ಎಲ್ಲ ಕಡೆ ಹಾಕ್ತಾರಲ್ಲ, ಇದು ಬರಬೇಕು. ಒಂದು ಮುಖ್ಯವಾಗಿ ನನಗೆ ಸ್ಥಳೀಯ ಸದಸ್ಯರ ಕಾರ್ಯವೈಖರಿಗಳ ಬಗ್ಗೆ ಅಧಿಕಾರಿಗಳು ರಿಪೋರ್ಟ್ ಕಾರ್ಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವರು ಅಧಿಕಾರಿಗಳಾಗಿ ವರ್ತನೆ ಮಾಡಲಿ. ಸದಸ್ಯರಿಗೆ ಕಾರ್ಯವೈಖರಿಗಳ ಬಗ್ಗೆ ಅವರು ಎಲ್ಲ ಕೆಲಸ ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತೇಳಿ ಅವ್ರು ನಮಗೆ ರಿಪೋರ್ಟ್ ಕಾರ್ಡ್ ಕೊಡೋ ಅವಶ್ಯಕತೆ ಇಲ್ಲ. ಸದಸ್ಯರ ರಿಪೋರ್ಟ್ ಕಾರ್ಡು ಸ್ಥಳೀಯ ನಾಗರಿಕರು ಕೊಡ್ತಾರೆ. ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ ಸ್ಥಳೀಯ ನಾಗರಿಕರು ಕೊಡ್ತಾರೆ ಸರ್. ನಾವು ಮುಖ್ಯವಾಗಿ ಸ್ವಚ್ಛತೆ ಮಾಡಲಿ, ಮತ್ತು ಅಲ್ಲಿ ಹುಳ ಎಲ್ಲ ಹೋಗ್ತಿದೆ, ಎಲ್ಲ ಸ್ವಚ್ಛತೆ ಮಾಡಿ. ಕೇವಲ ಬಂದು ಅಲ್ಲೇ JCB ಹೊಡ್ಕೊಂಡು ಹೋಗೋದು ಬೇಡ. ಮತ್ತು ಹಿಂದ್ಗಡೆ ಬಾವಿ ಒಂದು ನೀರಿದೆ, ಸ್ವಚ್ಛತೆ ಆದರೆ ಅಲ್ಲಿ ಕುಡಿಯೋಕೆ ತುಂಬ ಕಷ್ಟ ಆಗ್ತಿದೆ. ನಲ್ಲಿ ನೀರು ಸರಿಯಾಗಿ ಬರ್ತಿಲ್ಲ ಸರ್. ನಲ್ಲಿ ನೀರು ಸರಿಯಾಗಿ ಬಂದಿಲ್ಲ ಅಂದರೆ ಅಲ್ಲಿ 2 ಬಾವಿ ಇದೆ. ಈ 2 ಬಾವಿ ಸ್ವಚ್ಛತೆ ಮಾಡಿಕೊಂಡ್ರೆ ನಾವು ನೀರು ವ್ಯವಸ್ಥೆನ ಮಾಡ್ಕೊಳ್ತೀವಿ. ಈಗ ಅಲ್ಲ ಈಗ ನಿಮ್ಮ ಇಂಟೆನ್ಷನ್ ಒಂದು ನಿಮಿಷ. ಈಗ ಹಾಗಲ್ಲ, ನಿಮ್ಗೆ ರೈಟಿಂಗಲ್ಲಿ ಕೊಟ್ಟರೆ ನೀವು ಯಾವ ಕೆಲಸ ಹೇಳಿದ್ದೀರಿ ಅನ್ನೋದು ಅವ್ರು ಪರಿಪೂರ್ಣ ಮಾಡ್ಬೋದು. ನೀವು ರೈಟಿಂಗಲ್ಲಿ ಕೊಟ್ಟಲಿಲ್ಲ. ಕೊಟ್ಟು ಸಾಕಾಗ್ಬಿಡ್ತು ಸರ್. ಕಿವಿಗೆ ಹೇಳೋಣ ಅಂತ ಬಂದಿದ್ದೀವಿ ಸರ್. ಕೊಟ್ಟು ಸಾಕಾಗ್ಬಿಡ್ತು ಸರ್. ಕೊಟ್ಟಿದ್ದೀರಾ? ಮತ್ತೆ ಪಾರ್ಕ್ ಇದೆ ಸರ್. ಅಲ್ಲಿ ನಮ್ಮ ವಾರ್ಡಲ್ಲಿ ಅನೇಕ ವೃದ್ಧರಿದ್ದಾರೆ ಸರ್. ವಾಕಿಂಗ್ ಹೋಗ್ಬೇಕು ಅಂತ ಹೇಳಿದ್ರೆ ಈ ರಸ್ತೆಯಲ್ಲಿ ಹೋಗ್ಬೇಕು, ಅಲ್ಲಿ ಕೆಟ್ಟ ವಾಸನೆ. ಸಿಗಂದೂರು ರಸ್ತೆಗೆ ಹೊರದೆ ವಾಹನಗಳ ಈಗ ಮುಂದುವರೆದೀಗ ಹಿರಿಯ ಆರೋಗ್ಯ ನಿರೀಕ್ಷಕರು ಶೈಲೇಶ್ ಬಂದಿದ್ದಾರೆ. ನಂತರದ ಈಗ ಏನು ಇಲ್ಲಿಗೆ ಮೊಟ್ಟಗೊಳಿಸ್ತೀರಾ? ಈ ಸ್ಥಳಕ್ಕೆ ಅಧ್ಯಕ್ಷರು ಬರಬೇಕು. ನಾವು ಅವ್ರಿಗೆ ಸಮಯ ಕೊಟ್ಟಿದ್ದೀವಿ, ಬಂದಿಲ್ಲ ಅಂತ ಹೇಳಿದ್ರೆ ಈ ಹೋರಾಟ ಮುಂದುವರಿಯುತ್ತೆ. ನಗರಸಭಾ ಅಧ್ಯಕ್ಷರು ಬಂದ ಮೇಲೆ ನೀವು ಇಲ್ಲಿ ಬರಬೇಕು. ನಾವು ಹೇಳ್ತೀವಿ, ನಾವು ಅಷ್ಟೇ ನಾವು ತಕ್ಷಣ ಓಡ ಮಾಡೋಕ್ಕೆ ಏನೋ ಚಳಕೆ ಹಾಕೊಂಡು ಕುತ್ಕೊಂಡಿಲ್ಲ ನಾನಲ್ಲಿ. ಅಲ್ಲಿ ಅಧ್ಯಕ್ಷರು ಬರಬೇಕು. ಅಧ್ಯಕ್ಷರು ಬಂದು ನಮ್ಮ ಎಲ್ಲವನ್ನು ನೇರವಾಗಿ ಮಾಧ್ಯಮ ಎದುರುಗಡೆ ಎಷ್ಟು ದಿನದಲ್ಲಿ ಮಾಡಿಕೊಡ್ತೀವಿ ಅನ್ನೋ ಭರವಸೆ ಕೊಡಬೇಕು. ಒಂದು ಮತ್ತು ಅಲ್ಲೊಂದು ಬೋರ್ಡ್ ಬಿಡಬೇಕು. ಮತ್ತು ಈ CC ಕ್ಯಾಮ್ರಾ ಏನು ಹಾಕಿದಾರಂತೆ, ಇದು ಎಷ್ಟು 50 ರೂಪಾಯಿ ಗೊತ್ತಿಲ್ಲ. ಯಾರು ಹೇಳಿದ್ರಂತೆ, ನಮ್ಮ ರಫೀಕ್ ಸರ್ ಎಲ್ಲಿದ್ದಾರೆ, ರಫೀಕ್ ಸರ್ ಅವ್ರತ್ತೆ ಯಾರು ಹೇಳಿದಂತೆ, ಇಲ್ಲ ಇದರಲ್ಲಿ ವಿಡಿಯೋ ಆಗ್ತಿದೆ ಅಂತೇಳಿ. ಈ ವಿಡಿಯೋ ಎಲ್ಲಿ ರೆಕಾರ್ಡ್ ಆಗ್ತಿದೆ, ಎಲ್ಲಿ ಇದು ಪ್ಲೇ ಆಗ್ತಿದೆ ಅಂತ ಸ್ವಲ್ಪ ಮಾಹಿತಿ ಕೊಟ್ಟರೆ ಸಾಕು ಸರ್. ಇಲ್ಲಿ ಎಲ್ಲೋ ರಿಕಾರ್ಡಿಂಗ್ ಆಗ್ತಿದೆ ಅಪ್ಪ, ನನಗೆ ಭಯ ಆಗ್ತಿದೆ ರೀ ಮರ. ಇಲ್ಲ ಧಿಕ್ಕಾರ ಧಿಕ್ಕಾರ ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ 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 ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ 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 ನಗರಸಭೆ ಅಧಿಕಾರಿಗಳಿಗೆ ಧಿಕ್ಕಾರ. ಬರಲೇಬೇಕು 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 ಧಿಕ್ಕಾರ 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 12 ಗಂಟೆ ಕೂತಿದ್ದೀವಿ, 1:15 ಆಯಿತು. ಇಲ್ಲಿಯವರೆಗೆ ಅಧಿಕಾರಿಗಳು ಬಂದಿಲ್ಲ. ಒಂದು ಸ್ವಚ್ಛತೆಯಲ್ಲೇ ಗಬ್ಬು ನಾರ್ತಿದೆ. ಈ ಕೆಟ್ಟ ವಾಸನೆಯಿಂದ ನಾವು ಬದುಕೋ ಬದಲಿ ಕೆಲಸ ಮಾಡಲಿ ಸರ್. ಅಧಿಕಾರಿಗಳು ಶೈಲೇಶ್ ಅವರು ಇದ್ದಾರೆ. ಶೈಲೇಶ್ ಅವರ ಮುಂಭಾಗದಲ್ಲೇ ನಮಗೆ ವಿಷ ಕೊಡಲಿ, ನಾವು ವಿಷ ಕೊಟ್ಟು ಹೋಗ್ಲಿ. ಅನ್ ಬೇಡ, ಸತ್ತೋಗ್ಬಿಡ್ರಿ ನೀವು ಅಂತಾರೆ. ನಮ್ಗೆ ಈ ರೀತಿ ವಾರಕ್ಕೊಂದ್ಸಿ ಸಾಯಿಸೋ ಬದಲಿ ಒಂದೇ ಸತಿ ಸಾಯಿಸೋ. ಬನ್ನಿ ಆಸ್ಪತ್ರೆ ಹೋಗಿ ಸರ್. SN ನಗರ ಭಾಗದ ಎಷ್ಟು ಮಕ್ಕಳು ಅಡ್ಮಿಟ್ ಆಗಿದ್ದಾರೆ ನೋಡಿ ಸರ್. ರಸ್ತೆಯಲ್ಲಿ ಹಾಕೋದು ಕಸ ಮೈ ಮೇಲೆ ಹಾಕೊಂಡು ಬರ್ರಿ. ಇನ್ನು ತರೋಣ ಕಸ ತರೋಣ. ಸಣ್ಣ ಮಕ್ಕಳಿಗೆಲ್ಲ ಹುಷಾರಿರಲ್ಲ ರೀ. ಇಲ್ಲಿ ಏನೇನೋ ತಂದು ಹಾಕಿ ನೋಡ್ರಿ, ಇಲ್ಲಿ ಹೆಂಗಿದೆ ಇಲ್ಲಿಂದ ಅಲ್ಲಿ ತನಕ. ಯಾರಾದ್ರೂ ಇದಾರ ಕೇಳೋರು ಯಾರಾದ್ರೂ?
ಈ ಏನಾದ್ರು ಆರೋಗ್ಯ ಸಮಸ್ಯೆಗಳಾದ್ರೆ ಸಣ್ಣ ಸಣ್ಣ ಮಕ್ಕಳು ಇರೋದು ನಗರಸಭೆ ಅಧಿಕಾರಿಗಳು, ಸ್ಥಳೀಯ ಸದಸ್ಯರು, ನಗರಸಭೆ ಅಧ್ಯಕ್ಷರೇ ಹೊಣೆಗಾರಿಕೆ ಆಗ್ತಾರೆ. ಆಗಿಲ್ಲ ಅಂದ್ರೆ ಪತ್ರ ಬರಕ್ ಬಂದ್ರೆ ನಾನು ಬರ್ಕೊಡ್ತೀನಿ. ಅವಮಾನ ಮಾಡ್ತಿದೀವಿ, ಏನಕ್ಕೆ ಕೆಲಸ ಮಾಡಿದ್ರೆ ತೋರಿಸ್ಕೊಡ್ತೀವಿ. ಈಗ ಬರಲಿ ನಮ್ಮ ಎದುರುಗಡೆ.